ಈಗಾಗಲೇ ಅನಧಿಕೃತವಾಗಿ ಏನು ಅಂಗಡಿಗಳನ್ನು ಇಟ್ಕೊಂಡಿರುವಂತಹ ವ್ಯಾಪಾರಿಗಳನ್ನು ತೆರವು ಕಾರ್ಯಾಚರಣೆ ಈಗ 6ನೇ ದಿನಕ್ಕೆ ಕಾಲಿಟ್ಟಿರುವಂಥದ್ದು. ನಾನೀಗ ಸದ್ಯ RT ನಗರದ ಏನು ದೇವೇಗೌಡ ಪೆಟ್ರೋಲ್ ಬಂಕ್ ರಸ್ತೆಯಲ್ಲಿದ್ದೀನಿ. ನನ್ನೊಂದಿಗೆ ಸಾಕಷ್ಟು ಅಂಗಡಿಯ ಮಾಲೀಕರಿದ್ದಾರೆ, ಹಾಗೆಯೇ ಈ ಒಂದು ಫುಟ್ಪಾತ್ ಪಕ್ಕದಲ್ಲಿ ಏನು ನಿರ್ಮಿಸಲಾದಂತಹ ಮನೆಯ ಮಾಲೀಕರು ಕೂಡ ಇದ್ದಾರೆ. ಅವ್ರನ್ನ ನಾನು ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಸರ್, ಈಗಾಗಲೇ ಏನು ಫೈನ್ ಕೂಡ ಹಾಕಿದ್ರು, 5,000 ರೂಪಾಯಿ ಫೈನನ್ನು ಹಾಕಿದ್ರು. ಯಾವ ಕಾರಣಕ್ಕಾಗಿ ಫೈನ್ ಹಾಕಿದ್ರು, ಏನು ಹೇಳಿದರು ಅಧಿಕಾರಿಗಳು ಅಂತ? ಸರ್, ಫೈನ್ ಹಾಕಿದ್ದು ಯಾವುದೇ ಕಾರಣಕ್ಕೆ ಅಂದರೆ ಇಲ್ಲಿ ಫುಟ್ಪಾತ್ ಮೇಲೆ ಮಣ್ಣು ಮತ್ತು ಕಲ್ಲು ಹಾಕಿದ್ದೀರಿ ಅಂತೆ, ಪಬ್ಲಿಕ್ ಅವ್ರು ಓಡಾಡೋಕ್ಕಾಗ್ತಲ್ವಂತೆ. ನಾನು ಹೇಳಿದ್ದು ಒಂದೇ ಮಾತು, ಇವಾಗ ಮೇನ್ ರೋಡಲ್ಲಿರೋದು ಮನೆ, ಮೇನ್ ರೋಡಲ್ಲಿರೋ ಮನೆಗೆ ನಾವು ಎಲ್ಲ ಹಾಕ್ಸ್ಕೊಬೇಕು ಐಟಮ್. ಮನೆ ಕಟ್ಸೋಕ್ಕೆ ನಾವು ಮೇನ್ ರೋಡಲ್ಲೇ ಹಾಕ್ಕೊಬೇಕು, ಇಲ್ಲಾಂದರೆ ನಮಗೆ ಜಾಗ ಇಲ್ಲ ಬೇರೆ ಎಲ್ಲೂ. ಅದು ಹೇಳಿದ್ದೀರಿ ಸರ್, ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀರಿ ಸರ್. ಇಲ್ಲ ಸರ್, ಹಂಗೆ ಆಗಲ್ಲ. ಇವಾಗ ಮನೆ ಕಟ್ಸ್ತಾ ಇದ್ದೀರಿ ಅಂದರೆ ಒಂದು ಐಟಮ್ಗಳು ಹಾಕ್ಕೊಬೇಕಂದ್ರೆ ರೋಡಲ್ಲೇ ಹಾಕ್ಕೊಬೇಕು. ಪಬ್ಲಿಕ್ಗೆ ಸೆಂಟ್ರ್ ಮೇನ್ ರೋಡ್ಗಲ್ಲ, ಆ ಕಡೆನೂ ತೋರಿಸಿ ನೋಡಿ ನೀವು. ರೋಡ್ ಇಲ್ಲಿ ಮನೆ ಮುಂದೆ ಹಾಕ್ಕೊಂಡಿದ್ದೀರಿ, ಅದು ಇಷ್ಟೇ ಅರ್ಧನೇ ಆಚೆ ಬಂದಿರೋದು. ಅದು ಒಂದು ಹೇಳಿದ್ದೀರಿ. ಅದು ಬಿಟ್ಟು ಬಂದು ನೀರು ನೋಡಿದ್ರು, ನೀರಲ್ಲಿ ಏನೋ ಹುಳ ಬಿದ್ದಿದೆ, ಅದು ಇದು ಆ ಥರ ನೋಡೋಕೆ ಆ ಥರ ಎಲ್ಲ ನೋಡೋಕೆ ಬಂದಿರೋರು, ಚಿಕ್ಕ ವಿಷಯ ಎಲ್ಲ ನೋಡೋಕೆ ಬಂದ್ರಿ ಸರ್. ಅವ್ರ ಜೊತೆಗೆ ಬಂದಿರೋದೇ ಬೇರೆ ಕೆಲಸಕ್ಕೆ, ಅವ್ರು ಬಂದಿರೋದು ಅದು ಇದು ಚೆಕ್ ಮಾಡೋಕ್ಕೆ, ಅದು ಬಂದಿರೋದವರು ಬೇರೆ ಚೆಕ್ ಮಾಡೋಕ್ಕೆ. ಅದು ಬಿಟ್ಟು ನಮ್ಮ ಮನೆ ಕಟ್ಸ್ತಾ ಇದ್ದೀರಿ ಅಂತ ರೋಡಲ್ಲಿ ನಿಂತಿದೆ. ಫುಟ್ಪಾತ್ ಅವೇರ್ನೆಸ್ ಅಂದರು. ಸರ್, ಒಂದು ಮನೆ ಕಟ್ಸ್ಬೇಕಂದ್ರೆ ಫುಟ್ಪಾತ್ ಮೇಲೆ ಆಬ್ವಿಯಸ್ಲಿ 1-2 ಕಲ್ಲು 1-2 ಇಟ್ಕೆ ಅಲ್ಲ ಬ್ಲಾಕ್ ಇಡಲೇಬೇಕು. ನಾವು ಮನೆ ಕಟ್ಸ್ಬಿಟ್ಟು ಮೇಲೆ ಇಟ್ಟಿದ್ದೀರಾ, ಅವಾಗ ಬಂದು ಕ್ವೆಶನ್ ಮಾಡೋಕ್ಕೆ ರೈಟ್ಸ್ ಇದೆ. ಇವಾಗ ನಾವು ಮನೆ ಕಟ್ಸ್ತಾ ಇದ್ದೀರಾ ಅಂದರೆ ಆಬ್ವಿಯಸ್ಲಿ ಅಕ್ಕಪಕ್ಕ ಹೆಲ್ಪ್ ತೊಗೊಂಡೇ ನಾವು ಕಟ್ಸ್ಬೇಕು, ರೋಡಲ್ಲೇ ಇಟ್ಕೊಂಡು ಕಟ್ಸ್ಬೇಕು, ಬೇರೆ ಏನೋ ಆಪ್ಷನ್ ಇಲ್ಲ ನಮಗೆ. ಅಷ್ಟು ಹೇಳ್ತಾರಲ್ಲ ಸರ್, ಮಾರ್ಷಲ್ಗಳು ಬಂದವರು ಅವ್ರ ಜೊತೆಗೆ ಅಷ್ಟು ಒಂದು 10 ಜನ ಮಾರ್ಷಲ್ ಇದ್ರು, ನೀವು ನೋಡಿದ್ರಾ? ನಮ್ಮ ಹಂಗೆ ಕ್ಯಾಮ್ರಾ ಒಂದು 360 ಡಿಗ್ರಿ ತಿರುಗಿಸಿ ಅಲ್ಲಿ ನೋಡಿ, ಅಲ್ಲೊಂದು 20 ಕಸ ಎಸ್ದಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಆ ಮಾರ್ಷಲ್ ನಿಲ್ಲಿಸಿ ಅದೇನಕ್ಕೆ ಮಾಡ್ಸೋಕ್ಕಾಗಲ್ಲ. ಪಬ್ಲಿಕಲ್ಲಿ ಬಿದ್ದಿದೆ, ಅದಕ್ಕೇನು ಪ್ರಾಬ್ಲಮ್, ಇಲ್ಲಿ ಬಂದು ಫೈನ್ ಹಾಕ್ತವ್ರೆ. ಪಬ್ಲಿಕಲ್ಲಿರೋ ಕಸ ಎತ್ಸಕ್ಕೆ ಹೇಳಿ. ನೋಡಿ ಇಲ್ಲಿ ನಿಮ್ಮ ಹಿಂದೆ ಕ್ಯಾಮ್ರಾ ಹಿಂದೆ ತಿರುಗಿಸಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅಲ್ಲಿ ಎಷ್ಟು ಕಸ ಬಿದ್ದಿದೆ ಅಂತ. ಆ ಕಸನ್ನ ಎತ್ಸಕ್ಕೆ ಹೇಳಿ ಫಸ್ಟು. ಮಾರ್ಷಲ್ ಅವ್ರು ಅಷ್ಟು ಜನ ಇದ್ರಲ್ಲ, ಅದೇ BBMP ಗಾಡಿ ಎತ್ಕೊಂಬರೋ ಬದಲು ಈ ಗಾರ್ಬೇಜ್ ಗಾಡಿ ಎತ್ಕೊಂಬಂದು ಆ ಮಾರ್ಷಲ್ಗಳು ಅದೆಲ್ಲ ಕ್ಲಿಯರ್ ಮಾಡಿಸ್ಬೋದಾ? ಏನಕ್ಕೆ ಇದು ಫೈನ್ ಹಾಕಕ್ಕೆ ಮಾತ್ರ ಇವ್ರು ಗಾಡಿಯಲ್ಲಿ ಓಡಾಡೋದ? ಅದೇ ಮಾರ್ಷಲ್ನು ಗಾರ್ಬೇಜ್ ಗಾಡಿ ಎತ್ಕೊಂಬಂದು ಅದನ್ನೇ ಎತ್ತಿದ್ರೆ ಆಗೋಗುತ್ತೆ. ಅಲ್ಲಿ ನೋಡಿ, ಅಲ್ಲಿ ನೋಡಿ, ಈ ರೋಡಲ್ಲಿ ಫುಲ್ ಅಷ್ಟು ಕಸ ಬಿದ್ದಿದೆ, ಅದ್ರ ವ್ಯವಸ್ಥೆ ನೋಡ್ತಾ ಇಲ್ಲ ಇವರು ಎಲ್ಲೆಲ್ಲಿ ಪಬ್ಲಿಕ್ ಅವ್ರಿಗೆ ಎಲ್ಲೆಲ್ಲಿ ಫೈನ್ ಹಾಕೋಣ, ಏನು ಅದಾಕೋಣ. 40,000 ಅಂತೆ ಸರ್. ಇಲ್ಲಿ ಮನೆ ಕಟ್ಸೋಕ್ಕೆ ನಾವು ಇದು ಮಾಡ್ತಾಯಿದ್ದೀರಿ, ಅದಕ್ಕೆ 40,000 ಫೈನ್ ಅಂತೆ. ಅದೇನು ಇದು ನ್ಯಾಯ? ಅದೆಲ್ಲ ನಾವು ಸ್ವಲ್ಪ 40,000 ರೂಪಾಯಿ ಫೈನ್ ಕಟ್ಟಬೇಕು ಅಂತೇಳಿ ಹೇಳಿದ್ರೆ, ಲಾಸ್ಟಿಗೆ ಎಷ್ಟು ಫೈನ್ ಕಟ್ಟಿದ್ರಿ ನೀವು? 40,000 ಅಂತ ಹೇಳಿದ್ರು. ಆಮೇಲೆ ಹಂಗೆ ಮಾತಾಡಿ, ಇಲ್ಲ ಸರ್ ಮನೆ ಕಟ್ಸ್ತಾ ಇದ್ದೀರಿ ಅಂದಿದ್ದಕ್ಕೆ ಲಾಸ್ಟಿಗೆ 5,000 ರೂಪಾಯಿ ಫೈನ್ ಕಟ್ಟಿದ್ದೀರಿ. ಓಕೆ, ಈಗ ಬೀದಿ ಬದಿ ಅಂದರೆ ಫುಟ್ಪಾತಲ್ಲಿ ಏನು ಬೀದಿ ಬದಿ ವ್ಯಾಪಾರಿಗಳು ಅತಿಕ್ರಮವಾಗಿ ಇದ್ದಾರೆ, ಅವ್ರನ್ನ ತೆರವು ಮಾಡುವಂಥ ಕಾರ್ಯಕ್ಕೆ ಈಗ GB ಅಧಿಕಾರಿಗಳು ಹೊರಟಿರುವಂಥದ್ದು. ಇದಕ್ಕೆ ನೀವು ಸಪೋರ್ಟ್ ಮಾಡ್ತೀರಾ ಅಥವಾ ಹೇಗೇನು? ಸರ್ ನೋಡಿ, ಅವರು ಹೊರಟಿರೋದು ರೋಡಲ್ಲಿ ವೆಂಡರ್ಸ್, ಫುಟ್ಪಾತ್ ಮೇಲೆ ಹಾಕ್ಕೊಂಡಿರೋ ವೆಂಡರ್ಸ್ನ ಇದು ಮಾಡೋಕ್ಕೆ. ಬಟ್ ಆ ವೆಂಡರ್ಸ್ ಇವ್ರನ್ನ ಅಲ್ಲಿಂದ ನೋಡಿದ್ದೆ ಓಡೋಗ್ಬಿಡ್ತಾರೆ. ಸೊ ಇವ್ರಿಗೆ ಅಲ್ಲಿ ಏನೂ ಸಿಗ್ತಾ ಇಲ್ಲ, ಅವ್ರ ಕೈಯಲ್ಲಿ ಏನೂ ಮಾಡೋಕ್ಕಾಗ್ತಾ ಇಲ್ಲ ಅಲ್ಲಿ. ಇವಾಗ ವೆಂಡರ್ಸ್ ನೋಡ್ತವ್ರು, ಅಲ್ಲಿಂದ BBMP ಅವ್ರು ಬರ್ತಾರೆ, GB ಅವ್ರು ಬರ್ತಾವ್ರೆ ಅಂದಿದ್ದೆ. ಇವ್ರು ಏನು ಮಾಡ್ತಾರೆ, ಗಾಡಿಗಳು ತಳ್ಕೊಂಡು ಆ ಕಡೆ ರೋಡ್ಗೆ ಹೋಗ್ಬಿಡ್ತಾವ್ರೆ. ಅವ್ರು ಯಾರು ಸಿಗ್ತಾ ಇಲ್ಲ ಅಂತ ಬಂದು ರೋಡಲ್ಲಿ ಮನೆ ಕಟ್ಸೋರ್ನ ಇವ್ರನ್ನ ಹಿಡ್ಕೊಂಡಿದ್ರೆ ಅದು ಹೆಂಗೆ ನ್ಯಾಯ ಹೇಳಿ? ಅದು ಕೇಳಬೇಕಲ್ಲ ಸರ್. ಅದೇ ನಾನು ಕೇಳಿದೆ ಅವ್ರನ್ನ ವಾಪಸ್. ಅವರು ಯಾರೋ ಬಂದು ಇಂಜಿನಿಯರು ಮತ್ತು ಅವ್ರು GB ಅವ್ರು ಬಂದಿದ್ರಲ್ಲ, ಸರ್ ನಿಮ್ಮ ಜೊತೆಗೆ 10 ಜನ ಮಾರ್ಷಲ್ ಇದ್ದಾರೆ, ರೌಂಡ್ ಸುತ್ತಿ ಅಲ್ಲೊಂದು ನೋಡಿ ಎಷ್ಟು ಕಸ ಎಸ್ದವ್ರೆ, ಅಲ್ಲಿ ನೋಡಿ ಎಷ್ಟು ಕಸ ಎಸ್ದವ್ರೆ, ಇಲ್ಲಿ ನೋಡಿ ಎಷ್ಟು ಕಸ ಎಸ್ದವ್ರೆ. ಸರ್ ಯಾಕೆ ಸರ್ ಆ ಮಾರ್ಷಲ್ ಅವರು ಕಸ ಎತ್ಸೋಕ್ಕಾಗಲ್ವಾ? ಇದು ಮಾತ್ರ ನಮ್ಮ ಮನೆ ಕಟ್ಸ್ತಾ ಇರೋದೇ ನಿಮ್ಮ ಕಣ್ಣು ಕಾಣಿಸ್ತಾ? ಅಷ್ಟೇ ನಾನು ಸರ್ ಕೇಳಿದ್ದೆ. 5,000 ರೂಪಾಯಿ ಫೈನ್ ಕಟ್ಟಿದ್ದೀನಿ ಸರ್, ಅಷ್ಟೇ. ಇದಿಷ್ಟು ಫೈನನ್ನು ಕಟ್ಟಿದಂತಹ ಆ ಮನೆಯ ಮಾಲೀಕರು ಹೇಳುವಂತಹ ಮಾತುಗಳು. ಕ್ಯಾಮ್ರಾ ಪರ್ಸನ್ ಕೀರ್ತನ್ ಜೊತೆ ಅಭಿಜಿತ್ ಗಣೇಶ್, ಪ್ರತಿಧ್ವನಿ ನ್ಯೂಸ್, ಬೆಂಗಳೂರು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.